ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಧಾರವಾಡದ ಯೂನಿವರ್ಸಿಟಿಗೆ ಬಂದಿದ್ದೀನಿ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಬಂದಿದ್ದೀನಿ. ಇವಾಗ ಎಂಟ್ರೆನ್ಸಲ್ಲಿದ್ದೀನಿ. ನಾನು ಕಾಂಪೌಂಡಲ್ಲಿ ಆಲ್ರೆಡಿ ಬಂದುಬಿಟ್ಟಿದ್ದೀನಿ. ಈಗ ಒಳಗಡೆ ಹೋಗ್ಬೇಕಷ್ಟೇ. ಇಲ್ಲಿದೆ ನೋಡಿ, ವಿದ್ಯಾಸೌಧ. ಬನ್ನಿ ಹೋಗೋಣ ಒಳಗೆ. ನಾವಿವಾಗ ಹುಬ್ಳಿ ಕಡೆಯಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಧಾರವಾಡ ಯೂನಿವರ್ಸಿಟಿಗೆ, ಕರ್ನಾಟಕ ಯೂನಿವರ್ಸಿಟಿಗೆ. ಇದು ನವಿಲೂರು ಬ್ರಿಡ್ಜ್. ಇದು ಈಗ ನಾವು ಕರ್ನಾಟಕ ಯೂನಿವರ್ಸಿಟಿ ಗೇಟ್ ಹತ್ರ ಬಂದ್ವಿ. ಒಳಗಡೆ ಪಾದವನ್ನು ಇಡ್ತಾ ಇದ್ದೀವಿ. ಇದೆ ನೋಡಿ, ಕರ್ನಾಟಕ ಯೂನಿವರ್ಸಿಟಿ. ನಾವು ಕಾಂಪೌಂಡ್ ಒಳಗಡೆ ಬಂದುಬಿಟ್ಟಿವಿ ಆಲ್ರೆಡಿ. ನೋಡಿ, ಸುತ್ತಮುತ್ತಲು ಫುಲ್ಲು ಗ್ರೀನರಿ. ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಪರಿಸರನೇ ಕಾಣಿಸುತ್ತೆ. ನೀವು ಯಾವುದೋ ಒಂದು ಟೂರಿಸ್ಟ್ ಪ್ಲೇಸಿಗೆ ಹೋಗಿದ್ದೀರಾ ಅಂತ ಒಂದು ಫೀಲ್ ಆಗುತ್ತೆ. ಅಷ್ಟೊಂದು ಮರ ಗಿಡ ಬಳ್ಳಿ ಹಾಗೆಲ್ಲ ತುಂಬ ಕಾಡು ಅನಿಸುತ್ತೆ. ಯಾವುದೋ ಒಂದು ಕಾಡಲ್ಲಿ ಹೋಗ್ತಿದ್ದೀರಾ ಅನಿಸುತ್ತೆ. ಆ ಥರ ಒಂದು ಫೀಲ್ ಆಗುತ್ತೆ ನಿಮಗೆ. ಒಂದು ಯಾವುದೋ ರೆಸಾರ್ಟ್ ಥರ ತುಂಬಾ ಸೂಪರ್ ಆಗಿದೆ. ನೋಡಿ, ಇಲ್ಲಿ ಈ ಸರ್ಕಲಿಗೆ ಬಂದ್ವಿ. ಇಲ್ಲಿ ಯಾವುದೋ 2 ಕಾನ್ವೊಕೇಶನ್ ಸ್ಟ್ಯಾಚುಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ತುಂಬ ಸಖತ್ತಾಗಿ ಕಾಣ್ತಿದೆ. ಇವಾಗೆಲ್ಲ ಕ್ಲೋಸ್ ಆಗಿರುತ್ತೆ. ಆಲ್ರೆಡಿ 5 ಗಂಟೆ ಆಗ್ತಾ ಬಂತು. ಆಟ ಆಡೋಕ್ಕೆ ಪ್ರಾಥಮಿಕ ಶಾಲೆ. ನೋಡಿ, ನಾವು ಕರ್ನಾಟಕ ಯೂನಿವರ್ಸಿಟಿ ಅಂದರೆ ಧಾರವಾಡ ಯೂನಿವರ್ಸಿಟಿಲಿದ್ದೀವಿ. ಧಾರವಾಡ ಯೂನಿವರ್ಸಿಟಿಯ ಕ್ರೀಡಾಂಗಣವನ್ನು ನೋಡೋಣ ಇವಾಗ. ಬನ್ನಿ. ಈಗ ಒಳಗೆ ಹೋಗ್ತಿದ್ದೀನಿ. ಇದು ಯೂನಿವರ್ಸಿಟಿ. ಈ ಕಡೆ ಬಂದರೆ ಕ್ರೀಡಾಂಗಣ ಅಂದರೆ ಸ್ಟೇಡಿಯಂ. ರಾಣಿ ಚೆನ್ನಮ್ಮ ಸ್ಟೇಡಿಯಂ ಇದು. ತುಂಬ ವಿಶಾಲವಾಗಿ ದೊಡ್ಡದಾಗಿದೆ. ನೋಡಿ, ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಇದು. ಪ್ರಕೃತಿಯ ನಡುವೆ ಒಂದು ಕ್ರೀಡಾಂಗಣ ಮಾಡಿದ್ದಾರೆ. ತುಂಬ ಪರಿಸರ ಸ್ನೇಹಿಯಾಗಿದೆ. ಹಾಗೆ ಪರಿಸರದ ನಡುವೆ ಇದೆ, ಕಾಡಲ್ಲಿದೆ ಇದು. ಎಲ್ಲಿ ನೋಡಿದ್ರು ಪ್ರಕೃತಿ ನೋಡಿ ಎಷ್ಟೊಂದು ಸುಂದರವಾಗಿದೆ. ಎಲ್ಲಿ ನೋಡಿದ್ರು ಗಿಡ ಮರ, ವಾ, ಬ್ಯೂಟಿಫುಲ್. ಇದೇ ನೋಡಿ, ಧಾರವಾಡ ಯೂನಿವರ್ಸಿಟಿ ಮೇನ್ ಬಿಲ್ಡಿಂಗ್. ಕರ್ನಾಟಕ ಯೂನಿವರ್ಸಿಟಿನೂ ಕೂಡ ಅಂತಾರೆ ಇದಕ್ಕೆ. ಹಲೋ ನೋಡಿ, ಕರ್ನಾಟಕ ವಿಶ್ವವಿದ್ಯಾಲಯ ಮುಂಬಯಿ ರಾಜ್ಯದ ಶಿಕ್ಷಣ ಮತ್ತು ಶಾಸನ ಮಂತ್ರಿ ಶ್ರೀಯುತ ದಿನಕರ ದೇಸಾಯಿ ಇವರು ತಮ್ಮ ಶುಭಹಸ್ತದಿಂದ ಈ ಕಟ್ಟಡದ ಅಡಿಗಲ್ಲನ್ನು ಇಟ್ಟರು. ಕರ್ನಾಟಕ ವಿಶ್ವವಿದ್ಯಾಲಯದ ಬಗ್ಗೆ ತಿಳಿಯೋದಾದರೆ, ಇಂದಿನ ಬಾಂಬೆ ಶಾಸಕಾಂಗವು ಕರ್ನಾಟಕ ವಿಶ್ವವಿದ್ಯಾನಿಲಯ
ಕಾಯ್ದೆಯ 1949 ಮೂಲಕ ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿತು. ಇದು 1ನೇ ಮಾರ್ಚ್ 1950ರಂದು ಶಾಸನಬದ್ಧವಾಗಿ ವಿಶ್ವವಿದ್ಯಾನಿಲಯವಾಯಿತು. ಧಾರವಾಡ ಯೂನಿವರ್ಸಿಟಿ ಅಂತಾರೆ ಇದಕ್ಕೆ. ನಾನು ಅಲ್ಲಿ ಇದ್ದೀನಿ, ಇವಾಗ ಒಳಗಡೆ ಬಂದಿದ್ದೀನಿ. ನನ್ನ ಹಿಂದೆ ನೋಡಿ ಒಂದು ಕಲ್ಲಲ್ಲಿ ಕೆತ್ತಿರುವಂಥ ಒಂದು ಶಿಲ್ಪಕಲೆ. ಈ ಒಂದು ವಿಶ್ವವಿದ್ಯಾಲಯ ಅಧಿಕಾರ ವ್ಯಾಪ್ತಿಯು ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇದು ಹಲವಾರು ಸ್ನಾತಕೋತ್ತರ ಕೇಂದ್ರಗಳನ್ನು ಹೊಂದಿದೆ. ವಿಶ್ವವಿದ್ಯಾನಿಲಯವು ಕಲೆ, ವಾಣಿಜ್ಯ, ಶಿಕ್ಷಣ, ಕಾನೂನು, ನಿರ್ವಹಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಮಾಜ ವಿಜ್ಞಾನಗಳ ಭಾಗಗಳಲ್ಲಿ ಕೋರ್ಸ್ಗಳನ್ನು ನೀಡುತ್ತದೆ. ಈ ವಿಶ್ವವಿದ್ಯಾಲಯವು ಸುಮಾರು 880 ಎಕರೆಯಷ್ಟು ವಿಸ್ತೀರ್ಣವಾಗಿದೆ. ವಿಶ್ವವಿದ್ಯಾನಿಲಯ ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಇದು. ಯೂನಿವರ್ಸಿಟಿ ವಿತ್ ಪೊಟೆನ್ಷಿಯಲ್ ಅಂದರೆ ಎಕ್ಸಲೆಂಟ್. ಅರಿವೇ ಗುರು ಅಂದರೆ ಅಂತೂ ನಾವು ಧಾರವಾಡ ಯೂನಿವರ್ಸಿಟಿನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಧಾರವಾಡ ಯೂನಿವರ್ಸಿಟಿ ತುಂಬ ಹಳೇ ಯೂನಿವರ್ಸಿಟಿ. 1950ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದು ನೋಡ್ಬೋದು. ನಾವು ಹೊರಗಡೆ ಹೋಗ್ತಾ ಇದ್ವಿ ಧಾರವಾಡಿಂದ. ನೋಡಿ ನಾವು ಧಾರವಾಡದಲ್ಲಿ ಈ ಸಂಜೆ ವೇಳೆ ಎಳ್ನೀರು ಕುಡಿಯೋಕೆ ಬಂದಿದ್ವಿ. ಏನ್ರಿ ಬಾಯಿ, ಎಳ್ನೀರು ಚೆನ್ನಾಗಿದಾವ? ಎಳ್ನೀರು ಚೆನ್ನಾಗಿದಾವ, ಮಸ್ತ್ ಇದಾವ. ಹಾಂ, ಮದ್ದೂರು ಕಾಯಿ. ಇಲ್ಲಿ ಯಾವ ಲೋಕಲ್ ಕಾಯಿ ಇಲ್ವಾ? ಹೌದಾ? ನೀರು ಫುಲ್ ಇದೆ.